ಟಿಡಿಪಿ ಮತ್ತು ಹೋರಾಟಗಾರರ ಮಧ್ಯೆ ವಾಗ್ವಾದ ನಡೆದಿದೆ. ಸಂಪೂರ್ಣ ವಿಡಿಯೋ ಹೇಳಿ ಮಾತಾಡಿ ಸರ್, ಮಾತಾಡಿ, ದಯವಿಟ್ಟು ಮಾತಾಡಿ. ನೀವೆಲ್ಲ ಆಫೀಸರ್ಗಳು ಈ ತರ ಮಾಡಬಾರ್ದು. ಮಾಧ್ಯಮದವ್ರು ಕೇಳಿದ್ರೆ ನೀವು ಉತ್ತರ ಕೊಡಬೇಕಾಗುತ್ತೆ. ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡೋಣ ಗೊತ್ತಾಗ್ತದೆ. ಅವ್ರು ಮಾಡಿ ತಪ್ಪ ನಿಮ್ಗೆ ಕೊಡ್ತಾರಂತಂದ್ರ ನೀವು ಯಾವ್ದೇ ಪರಿಶೀಲನೆ ಮಾಡ್ಲಾರ ಹೇಗ್ ಪರ್ಮಿಷನ್ ಕೊಟ್ರಿ ಅದಕ್ಕ? ಅಲ್ರಿ, ನಿಮ್ ಇಲಾಖೆನ ಇಲ್ರಿ, ಇಲಾಖೆನ ಕೊಟ್ಟಿರ್ತಲ್ಲ. ನಿಮ್ ಇಲಾಖೆ ಆದೇಶಗಳಿಗೆ ನೀವು ಕಟಿಬದ್ಧರಾಗಿರ್ಬೇಕು ಸರ್. ನಿಮ್ ಮನಿಗೂ ಆಳುಗಳಲ್ಲ, ನಾವು ನಿಮ್ ಮಾತು ಕೇಳಕ. ನೀವು ಸರ್ಕಾರದ ಆಳುಗಳಿದ್ರೆ ನಿಮ್ ಕೆಲಸ ಮಾಡ್ಬೇಕಾಗಿತ್ತು. DA ಕೊಟ್ಟು ಕೈಯಾಗ ಒಂದು ವಾಹನ ಕೊಟ್ರ, ಕಾರ್ ನಿಮ್ ಮನಿ ಯೂಸ್ ಮಾಡಕ್ ಕೊಟ್ರೆ ಸರ್ಕಾರಿ ಕೆಲಸಕ್ಕೆ ಯೂಸ್ ಮಾಡಕ್ ಕೊಟ್ರೆ. ಮತ್ ವಾಣಿಜ್ಯ ಇದ್ರೆ ನೀವ್ ಹೆಂಗ್ ಪರ್ಮಿಷನ್ ಕೊಟ್ರಿ? ಊರ್ ಹೊರಗೈತಿ, ಮಕ್ಕಳಿಗೆ ಏನಾರ ಅನಾಹುತ ಆಯ್ತು, ಜವಾಬ್ದಾರಿ ಯಾರು? ಈಗ ಹೋರಾಟಗಾರರು ಕೇಳಿದ್ರು, ನಿಮ್ಮ ಪಬ್ಲಿಕ್ ಡೊಮೇನ್ ಅಲ್ಲಿ ಇದೆಲ್ಲ ದಾಖಲೆಗಳು ಇರುತ್ತೆ. ಇವರು ಧರಣಿ ಕುಂದಿರ್ತೀವಿ ಅಂತ ನಿಮ್ಗೆ ಆಲ್ರೆಡಿ ಒಂದು ಪತ್ರ ಕೂಡ ಕೊಟ್ಟಿದ್ರು. ಆವಾಗಲೇ ಯಾಕೆ ನೀವು ಇದನ್ನು ಪರಿಶೀಲನೆ ಮಾಡಲಿಲ್ಲ ಸರ್? SLC ಪರೀಕ್ಷೆಯಲ್ಲಿ 20 ನಿಮಿಷ ಒಂದು ವಿದ್ಯಾರ್ಥಿ ಕಾಪಿ ಹೊಡೆದ, ಏನು ಮಾಡಿದ್ರಿ ಸರ್? ತಾವು ಅದಕ್ಕೆ ಕ್ರಮ ಏನು ತಗೊಂಡ್ರಿ? ಬೇರೆ ದಿಕ್ಕಿಗೆ ತೊಗೊಂಡು ಹೋಗ್ತಾ ಇದ್ದೀರಾ ಹೇಗೆ ಅಂತ?